ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಲ್ಲಿ ನೀವೇನು ನೋಡ್ತೀರಾ ಅಂದರೆ ನಾಗರ ಪಂಚಮಿ ಹಬ್ಬದ 2ನೇ ದಿನಾನ ನಾವು ನಮ್ಮ ಮನೇಲಿ ಯಾವ ಥರ ಆಚರಣೆ ಮಾಡಿದ್ವಿ ಅಂತ. ಆ್ಯಂಡ್ ಮೊದಲನೇ ದಿನ ಮಾಡೋದು ರೊಟ್ಟಿ ಹಬ್ಬ. ಸೊ ಯಾರೆಲ್ಲ ಇನ್ನೂ ರೊಟ್ಟಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ವಿ ಅಂತ ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ನೋಡಿ ಅಂತ ಹೇಳ್ತೀನಿ. ವ್ಲಾಗ್ನ ಎಂಡ್ವರೆಗೂ ನೋಡಿ ಆ್ಯಂಡ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಇದು ಗೋಧಿ ಸಸ್ಯ ಅಂತ ಕರೀತಾರೆ ನಮ್ಮ ಕಡೆ. ಸೊ ಈ ಹಬ್ಬದ ಮೇನ್ ಸ್ಪೆಷಾಲಿಟಿ ಅಂದ್ರೇ ಇದನ್ನು ಒಂದು ವಾರದ ಮುಂಚೆನೇ ನೆಡ್ತಾರೆ ನಮ್ಮ ಮನೇಲಿ. ಪ್ರತಿ ವರ್ಷ ಮಿಸ್ ಮಾಡ್ದೇ ಈ ಗೋಧಿ ಸಸಿನ ನೆಡ್ತಾರೆ. ಆ್ಯಂಡ್ ಬೆಂಗಳೂರು ಕಡೆ ಇರೋರು ಇದನ್ನು ವರಮಹಾಲಕ್ಷ್ಮಿ ಪೂಜೆಗೆ ದೇವಿ ಅಲಂಕಾರಕ್ಕೆ ಅಂತ ಬಳಸ್ತಾರೆ. ಬಟ್ ನಾವು ಇದನ್ನು ನಾಗಪ್ಪನ ಹಬ್ಬಕ್ಕಂತ ಬಳಸ್ತೀವಿ. ಗೋಧಿನ ಮತ್ತು ಮೆಕ್ಕೆಜೋಳನ ಇದೆರಡನ್ನೂ ಬಳಸಿ ಸಸಿನ ಬೆಳೆಸೋದು ನಮ್ಮ ಮನೇಲಿ ಮಿಸ್ ಮಾಡದೆ ಫಾಲೋ ಮಾಡೋ ಪದ್ಧತಿ. ನಮ್ಮ ಮನೆ ಹಿಂದ್ಗಡೆನೇ ನಾಗಪ್ಪನ ಕಟ್ಟೆ ಇದೆ. ಸೊ ನಾವು ಪ್ರತಿ ವರ್ಷ ಈ ನಾಗಪ್ಪನ ಕಟ್ಟೆಗೆ ಹಾಲು ಹಾಕೋದು ಆ್ಯಂಡ್ ಅಭಿಷೇಕ ಕೂಡ ಮಾಡಿಸ್ತೀವಿ ಪ್ರತಿ ವರ್ಷ. ರಂಗೋಲಿ ಹಾಕಬೇಕಾದ್ರೆ ನನಗೇನು ನೆನಪಾಯ್ತಂದರೆ, ಎವ್ರಿ ಇಯರ್ ನಾನು ನಾಗರ ಪಂಚಮಿ ಹಬ್ಬಕ್ಕೆ ಇಲ್ಲಿ ರಂಗೋಲಿ ಹಾಕ್ತೀನಿ. ಸೊ ಈ ವರ್ಷ ಕೂಡ ಹಾಕ್ತಾಯಿದ್ದೀನಿ. ಸ್ಕೂಲ್ ಡೇಸಲ್ಲೆಲ್ಲ ನಾನು ಹಾಕ್ತಿದ್ದಿಲ್ಲ, ಯಾಕಂದರೆ ನಾವು ಕೊಪ್ಪಳದಲ್ಲಿದ್ವಿ ಅವಾಗ. ಸೊ ಕೊಪ್ಪಳದಲ್ಲಿನೇ ಹಬ್ಬ ಮಾಡ್ತಿದ್ವಿ. ಬಟ್ ಕಾಲೇಜ್ ಡೇಸಲ್ಲಿ ಹಾಸ್ಟೆಲಿಂದ ರಿಟರ್ನ್ ಮನೆಗೆ ಬಂದಾಗೆ ಹಬ್ಬಕ್ಕಂತ ನಾನು ಮಿಸ್ ಮಾಡ್ದೇ ಮಾಡ್ತಿದ್ದ ಕೆಲಸ ರಂಗೋಲಿ ಹಾಕೋದು. ಸೊ ಇದು ನೆನಪಾಯ್ತು. ಮುಂಚೆ ನಾನು ವ್ಲಾಗ್ ಮಾಡ್ತಿದ್ದಿಲ್ಲ ಗೈಸ್, ಅದಕ್ಕೆ ಇದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಮದುವೆ ಆದಮೇಲೆ ಹೆಣ್ಮಕ್ಳು ಅವರ ಮೊದಲನೇ ನಾಗರ ಪಂಚಮಿ ಹಬ್ಬನ ಗಂಡನ ಮನೇಲಿ ಆಚರಣೆ ಮಾಡಬೇಕು ಅನ್ನೋ ಪದ್ಧತಿ ಇರುತ್ತೆ. 2ನೇ ವರ್ಷ ಬೇಕಾದರೆ ಅವ್ರಿಗೆ ತವ್ರ ಮನೆಗೆ ಹೋಗ್ಬೋದು. ಇದು ನಾನು 2ನೇ ವರ್ಷದ ನಾಗರ ಪಂಚಮಿ ಹಬ್ಬನ ನನ್ನ ತವ್ರ ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ वीरभद्राय नमः। ओम गणनाथाय नमः। ओम प्रजापतये नमः। ओम हिरण्यरेतसे नमः। ओम गणेशाय नमः। ओम गिरीशाय नमः। ओम अनगाय नमः। ओम गंगभूषणाय नमः। गुड मॉर्निंग. गुड मॉर्निंग. गुड मॉर्निंग. वेरी गुड मॉर्निंग. वेरी गुड मॉर्निंग. बिशुल अंते
ಇದಾಗಿತ್ತು ನಮ್ಮನೆ ನಾಗರ ಪಂಚಮಿ ಹಬ್ಬ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೆ ರೆಸ್ಟ್. ಹ್ಯಾಪಿ ನಾಗರ ಪಂಚಮಿ ಅಪ್ಪಾಜಿ. ನೀವು ಆಲೇ ಚೇಂಜ್ ಮಾಡ್ಕೊಂಡು ಬರ್ರಿ ಡುಮಿ. I'm going to school now. ಸ್ಕೂಲ್ಗೆ ಹೋಗ್ತಿದ್ದಾಳೆ ಗೈಸ್. I don't